ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಚಾಪ್ಟರ್ 6th ಆಫ್ ಕ್ಲಾಸ್ 9th ಟಿಶ್ಯೂ ಚಾಪ್ಟರ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೀವಪ್ಪ ಅಂತಂದ್ರೆ ಟಿಶ್ಯೂ ಅಂದ್ರೇನು, ಮೆರಿಸ್ಮೆಟಿಕ್ ಟಿಶ್ಯೂ ಅಂದ್ರೇನು, ಮತ್ತು ಮೆರಿಸ್ಮೆಟಿಕ್ ಟಿಶ್ಯೂಯಲ್ಲಿ ಬರುವಂಥ ಟೈಪ್ಸ್ಗಳು, ಎದ್ರಾಗ ಮೆರಿಸ್ಮೆಟಿಕ್ ಟಿಶ್ಯೂ ಟೈಪ್ಸ್ಗಳು, ಮತ್ತು ಪ್ಲ್ಯಾಂಟ್ ಟಿಶ್ಯೂ ಅಂದ್ರೇನು, ಆ್ಯನಿಮಲ್ ಟಿಶ್ಯೂ ಅಂದ್ರೇನು, ಬೇಸಿಕ್ ನಾವು ಡಿಸ್ಕ್ರೈಬ್ ಮಾಡಿದೆ. ಅದು ಮೇಜರ್ ಡಿಫ್ರೆನ್ಸ್ ಏನು ಅಂತ ಡಿಸ್ಕ್ರೈಬ್ ಮಾಡಿದ್ದೇನು. ಸೊ ಆ ವಿಡಿಯೋಸ್ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋರಿ ನಿಮಗೆ ಅದು ನಮಗೆ ಸಿಗ್ಬಿಡ್ತಾರೆ, ರೈಟಾ. ಸೊ ಅದ್ರ ನಾವು ಮುಂದಿನ ಪಾರ್ಟ್ ಏನು ಸ್ಟಡಿ ಮಾಡೋಣಪ್ಪ ಅಂದ್ರೆ ನಾವು ಟಿಶ್ಯೂ ಒಳಗೆ ಏನು ಮಾಡ್ತೀವಿ ಅಲ್ಲಿ ಫಸ್ಟ್ ಕ್ಲಾಸಿಫೈ ಮಾಡೋದು ಯಾವುದು, ಪರ್ಮನೆಂಟ್ ಟಿಶ್ಯೂ ಅಂತ ಕ್ಲಾಸಿಫೈ ಮಾಡ್ತೀವಿ. ಯಾವುದಪ್ಪ ಅಂತಂದ್ರೆ ನಾವಲ್ಲಿ ಪರ್ಮನೆಂಟ್ ಟಿಶ್ಯೂ ಅಂತ ಕ್ಲಾಸಿಫೈ ಮಾಡ್ತೀವಿ. ಪರ್ಮನೆಂಟ್ ಟಿಶ್ಯೂ ಅಂದರೆ ಏನಪ್ಪ ಅಂತಂದ್ರೆ, ಸೊ ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಏನು ಹೇಳಿ ನೋಡ್ರಿ. ಸೊ ಪರ್ಮನೆಂಟ್ ಟಿಶ್ಯೂಸ್ ಆರ್ ಮೇಡ್ ಅಪ್ ಆಫ್ ಮೆಚೂರ್ ಸೆಲ್ಸ್ ವಿಚ್ ಹ್ಯಾವ್ ಲಾಸ್ಟ್ ಎಬಿಲಿಟಿ ಟು ಡಿವೈಡ್. ಏನಂತ ಹೇಳ್ತಾನಪ್ಪ ಅಂದ್ರೆ ಪರ್ಮನೆಂಟ್ ಟಿಶ್ಯೂಸ್ಗಳು ಏನಾಗ್ಯಾವ, ಮೆಚ್ಯೂರ್ ಆದ ಬಳಕ ಅವು ಏನಾಗ್ತಾವಲ್ಲಿ ಅಂದರೆ ಮೆಚ್ಯೂರ್ ಅಪ್ಪ ಅಂದ್ರೇನು, ಗ್ರೋತ್ ಆದ ಬಳಕ ಅವು ಏನಾಗ್ತಾವೆ, ಎಬಿಲಿಟಿ ಆಫ್ ಡಿವೈಡಿಂಗ್ ಈಸ್ ಲಾಸ್ಟ್ ಬೈ ದೆಮ್. ಅಂದ್ರೆ ನಾವು ಬಿಫೋರ್ ಸ್ಟಡಿ ಮಾಡಿದ್ದೇವೆ ಯಾವುದು ಮೆರಿಸ್ಮ್ಯಾಟಿಕ್ ಟಿಶ್ಯೂ ಒಳಗೆ ಎಲ್ಲ ಸೆಲ್ಸ್ಗಳು ಏನು ಕೆಪಾಸಿಟಿ ಇದಪ್ಪ ಅಂದ್ರೆ ಡಿವೈಡಿಂಗ್, ಸೆಲ್ ಏನಾಗ್ತದೆ ಡಿವೈಡ್ ಮಾಡೋಂಥ ಕೆಪಾಸಿಟಿ ಇರುವಂಥ ಟಿಶ್ಯೂಗಳಿಗೆ ಮೆರಿಸ್ಮ್ಯಾಟಿಕ್ ಟಿಶ್ಯೂ ಅಂತ ಕರಿತೇವೆ. ಹಾಗೆ ಯಾವಾಗ ಒಂದು ಟಿಶ್ಯೂ ಪರ್ಮನೆಂಟ್ ಆಗ್ತದೆ ಅವು ಏನು ಲೂಸ್ ಮಾಡ್ಕೋತಾವ, ಡಿವೈಡಿಂಗ್ ಆಗೋದಂಥ ಕೆಪಾಸಿಟಿ ಏನು ಮಾಡ್ಕೋತಾವ, ಲೂಸ್ ಮಾಡ್ಕೋತಾವ, ರೈಟಾ. ಸೊ ಏನು ಮಾಡ್ಕೋತಾವಲ್ಲಿ ಎದ್ರದ್ದು ಕೆಪಾಸಿಟಿ ಲೂಸ್ ಮಾಡ್ಕೋತಾವ, ಡಿವೈಡಿಂಗ್, ದ ಎಬಿಲಿಟಿ ಟು ಡಿವೈಡ್, they lose their ability to divide the cell. Okay. These tissue perform specific functions throughout the ಲೈಫ್ ಆಫ್ ದ ಪ್ಲ್ಯಾಂಟ್. ಏನಂತ ಹೇಳ್ತಾನೆ ಅಂದ್ರೆ ದ ಟಿಶ್ಯೂ ಏನಾಗ್ತಾವ ಮೆಚೂರ್ ಆದ ಬಳಕ ಅದ್ರ ಎಬಿಲಿಟಿ ಏನು ಲೂಸ್ ಮಾಡ್ಕೋತಾವ, ಡಿವೈಡಿಂಗ್ ಆಗೋದಂಥ ಎಬಿಲಿಟಿ ಲೂಸ್ ಮಾಡ್ಕೊಂಡು ಅವು ಏನು ಮಾಡ್ತಾವ, ಒಂದು ಸ್ಪೆಸಿಫಿಕ್ ಫಂಕ್ಷನ್ ಅಥವಾ ಪರ್ಮನೆಂಟ್ ಫಂಕ್ಷನ್ ಏನು ಮಾಡ್ತಾವ, ಲೈಫ್ ಪರ್ಮನೆಂಟ್ ಫಂಕ್ಷನ್ ಥ್ರೂಔಟ್ ದೇರ್ ಲೈಫ್ ಸ್ಟಾರ್ಟ್ ಮಾಡ್ತಾವೆ. ಆ ಟಿಶ್ಯೂಗೆ ಏನಂತ ಕರಿತೀವಿ ನಾವು ಅಲ್ಲಿ, ಪರ್ಮನೆಂಟ್ ಟಿಶ್ಯೂ. ಸೊ ಏನದ ಮೀನಿಂಗ್ ಆಫ್ ಪರ್ಮನೆಂಟ್ ಟಿಶ್ಯೂ, ಟಿಶ್ಯೂ ಏನು ಮಾಡತ್ತಾವ, ಲೂಸ್ ಮಾಡ್ಕೋತಾವೆ. ಏನು ಲೂಸ್ ಮಾಡ್ಕೊಲಿತ್ತಾವ, ಡಿವೈಡಿಂಗ್ ಆಫ್ ದೇರ್ ಕೆಪಾಸಿಟಿ. ಸೊ ಸೆಲ್ ಡಿವೈಡ್ ಆಗೋದಂಥ ಕೆಪಾಸಿಟಿ ಲೂಸ್ ಮಾಡ್ಕೊಂಡು ಅವು ಏನು ಅಕ್ವೈರ್ ಮಾಡ್ಕೊಳತ್ತವಲ್ಲಿ, ಸ್ಪೆಸಿಫಿಕ್ ಫಂಕ್ಷನ್ ಅಕ್ವೈರ್ ಮಾಡ್ಕೋದಂಥ ಫೆನಾಮಿನಾಗ ಏನಂತ ಕರಿತೀವಲ್ಲಿ, ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತೇವೆ. ಸೊ ದಿಸ್ ಅಬೌಟ್ ಪರ್ಮನೆಂಟ್ ಟಿಶ್ಯೂ. ಸೊ ನೆಕ್ಸ್ಟ್ ಓಕೆ. So next what about here, so about the features. So what about the features of permanent tissue ಅಂದರೆ ಪರ್ಮನೆಂಟ್ ಟಿಶ್ಯೂ ಒಳಗೆ ಏನದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಫಸ್ಟ್ ಆಫ್ ಆಲ್, ರೈಟಾ. ಸೊ ಫಸ್ಟ್ ಫೀಚರ್ಸ್, ಓಕೆ. ಸೊ ಫಸ್ಟ್ ಸೆಲ್ಸ್ ಆರ್ ಮೆಚೂರ್ ಆ್ಯಂಡ್ ನಾನ್ ಡಿವೈಡಿಂಗ್, ಕರೆಕ್ಟ್. ನಾವು ಡೆಫಿನೇಷನ್ ಒಳಗೆ ಇದೆ ಹೇಳಿದೆವು, ಅವು ಏನು ಲೂಸ್ ಮಾಡ್ಕೋತಾವ, ಡಿವೈಡಿಂಗ್ ಲೂಸ್ ಮಾಡ್ಕೋತಾವೆ, ಅದ್ರ ಕೆಪಾಸಿಟಿ ಡಿವೈಡ್ ಆಗೋದಂತ ಏನು ಮಾಡ್ತಾವೆ, ಲೂಸ್ ಮಾಡ್ಕೋತಾವೆ. ಸೊ ದೇ ಆರ್ ಮೆಚೂರ್ ಆ್ಯಂಡ್ ದೇ ವಿಲ್ ಲೂಸ್ ದೇರ್ ಎಬಿಲಿಟಿ ಟು ಡಿವೈಡ್ ದ ಸೆಲ್ಸ್, ಅಂದ್ರೆ ಮೆಚೂರ್ ಆಗ್ತಾವ, ನಾನ್ ಡಿವೈಡಿಂಗ್ ಆಗ್ತಾವ, ಕರೆಕ್ಟಾ. ನೆಕ್ಸ್ಟ್ ಸೆಲ್ಸ್ ಆರ್ ಡಿಫ್ರೆನ್ಷಿಯೇಟೆಡ್ ಆ್ಯಂಡ್ ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನ್. ಏನು ಮಾಡ್ತಾವಪ್ಪ ಅಂದ್ರೆ ಪರ್ಮನೆಂಟ್ ಟಿಶ್ಯೂ ನಾನ್ ಡಿವೈಡಿಂಗ್ ಅವ ಆ್ಯಂಡ್ ಮೆಚೂರ್ ಅವ, ಮತ್ತೇನು ಮಾಡ್ತಾವೆ, ಏನು ಅಕ್ವೈರ್ ಮಾಡ್ಕೋತಾವ, ಸ್ಪೆಸಿಫಿಕ್ ಫಂಕ್ಷನ್ ಏನು ಮಾಡ್ಕೋತಾವ, ಅಕ್ವೈರ್ ಮಾಡ್ಕೋತಾವ. ಸೊ ಸೆಲ್ಸ್ ಇದ್ರಾಗ ಏನಾಗಿರ್ಬೋದು, ಲಿವಿಂಗ್ನೂ ಆಗಿರ್ಬೋದು, ನಾನ್ ಲಿವಿಂಗ್ನೂ ಆಗಿರ್ಬೋದು. ಪರ್ಮನೆಂಟ್ ಟಿಶ್ಯೂಸ್ ಏನಾಗಿರ್ಬೋದು, ಲಿವಿಂಗ್ ಸೆಲ್ಸ್ನೂ ಆಗಿರ್ಬೋದು, ಮತ್ತು ಏನಾಗಿರ್ಬೋದು, ನಾನ್ ಲಿವಿಂಗ್ ಸೆಲ್ಸ್ನೂ ಆಗಿರ್ಬೋದು ಅಂತ ಹೇಳ್ತೇವೆ, ರೈಟಾ. ಓಕೆ. ಸೊ ನೋಡಿರಿ ನೆಕ್ಸ್ಟ್ ಏನಂತ, ದೀಸ್ ಟಿಶ್ಯೂಸ್ ಪ್ರೊವೈಡ್ ಸ್ಟ್ರೆಂತ್, ಸ್ಟ್ರಾಂಗರ್, ಸಪೋರ್ಟ್ ಆ್ಯಂಡ್ ಕಂಡಕ್ಷನ್, ರೈಟ್. ಏನು ಕೊಡ್ತದೆ ನಮಗೆ ಈ ಪರ್ಮನೆಂಟ್ ಟಿಶ್ಯೂಸ್, ಪ್ಲ್ಯಾಂಟಿಗೆ ಏನು ಕೊಡ್ತದೆ, ಸ್ಟ್ರೆಂತ್ ಕೊಡ್ತದೆ, ಸ್ಟೋರೇಜ್ ಕೊಡ್ತದೆ, ಆ್ಯಂಡ್ ಸಪೋರ್ಟ್ ಸಿಸ್ಟಮ್ ಕೊಡ್ತದೆ, ಮತ್ತು ಕಂಡಕ್ಷನ್. ಈ ಕಂಡಕ್ಷನ್ ಅಪ್ಪ ಅಂತಂದ್ರೆ ಕಂಡಕ್ಷನ್ ಅಂದರೆ ಏನು ಹೇಳ್ಬೋದು ಇಲ್ಲಿ, ಕಂಡಕ್ಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಕಂಡಕ್ಷನ್ ಆಫ್ ಸಬ್ಸ್ಟೆನ್ಸ್ ಆಗಿರ್ಬೋದು, ಆ್ಯಂಡ್ ಕಂಡಕ್ಷನ್ ಆಫ್ ಗ್ಯಾಸಸ್ ಆಗಿರ್ಬೋದು. ಎಲ್ಲ ಪ್ರೊವೈಡ್ ಯಾವ್ದು ಮಾಡ್ತದೆ ನಮಗಲ್ಲಿ, ಪರ್ಮನೆಂಟ್ ಟಿಶ್ಯೂ ಪ್ರೊವೈಡ್ ಮಾಡ್ತದೆ. ಇದ್ರದ್ದು ಬೇಸಿಕಲಿ ಏನು ಫೀಚರ್ಸ್ ಆಫ್ ವಾಟ, ಫೀಚರ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂಸ್. ಪರ್ಮನೆಂಟ್ ಟಿಶ್ಯೂಸ್ ಏನಪ್ಪ, ಇನ್ನೊಂದು ಸರ್ತಿ ರಿಪೀಟ್ ಮಾಡೋಣ. ಅವೇನು ಸೆಲ್ಸ್ ಏನಾಗಿರ್ತಾವೆ, ಪರ್ಮನೆಂಟ್ ಟಿಶ್ಯೂಸ್ ಸೆಲ್ಸ್ ಮೆಚ್ಯೂರ್ ಆಗಿರ್ತಾವೆ, ನಾನ್ ಡಿವೈಡಿಂಗ್ ಇರ್ತಾವೆ, ಮತ್ತು ಏನು ಮಾಡ್ತಾವೆ, ಸ್ಪೆಸಿಫಿಕ್ ಫಂಕ್ಷನ್ ಪರ್ಫಾರ್ಮ್ ಮಾಡ್ತಾವೆ. ಅವು ಲಿವಿಂಗ್ನೂ ಇರ್ಬೋದು, ನಾನ್ ಲಿವಿಂಗ್ನೂ ಇರ್ಬೋದು, ಮತ್ತು ಪ್ಲ್ಯಾಂಟಿಗೆ ಏನು ಪ್ರೊವೈಡ್ ಮಾಡ್ತಿದ್ದು, ಸ್ಟ್ರೆಂತ್ ಪ್ರೊವೈಡ್ ಮಾಡ್ತಾ, ಆ್ಯಂಡ್ ಸ್ಟೋರೇಜ್ ಒಳಗೆ ಹೆಲ್ಪ್ ಮಾಡ್ತಾ, ಆ್ಯಂಡ್ ಸಪೋರ್ಟ್, ಪ್ಲ್ಯಾಂಟ್ ಸಪೋರ್ಟ್ ಮಾಡ್ತಾ, ಮತ್ತು ಕಂಡಕ್ಷನ್ ಆಫ್ ಮಟೀರಿಯಲ್ಸ್ಗಳಿಗೆ ಕೂಡ ಏನು ಮಾಡ್ತಾ, ಹೆಲ್ಪ್ ಮಾಡ್ತದೆ. ಯಾವುದು ಇದು ಪರ್ಮನೆಂಟ್ ಟಿಶ್ಯೂ. ಸೊ ಆನ್ ದಿಸ್ ಬೇಸಿಸ್ ಓನ್ಲಿ ವಿಲ್ ಕ್ಲಾಸಿಫೈ ದ ಪರ್ಮನೆಂಟ್ ಟಿಶ್ಯೂ ಆ್ಯಸ್ ಅ 2 ಟೈಪ್ಸ್. ಈ ಬೇಸ್ ಮೇಲೆ ಏನಾಗ್ತಪ್ಪ ಅಂತಂದ್ರೆ ನಾವು ಯಾವುದಕ್ಕೆ ಪರ್ಮನೆಂಟ್ ಟಿಶ್ಯೂಗೆ ಏನಾಗ್ತದೆ 2 ways ಒಳಗೆ ಡಿವೈಡ್ ಮಾಡ್ತೇವೆ, ರೈಟಾ. ಯಾವ 2 ways ಒಳಗಪ್ಪ ಅಂತಂದ್ರೆ ನಾವು ಇಲ್ಲಿ ಏನಾಗ್ತಾವಲ್ಲಿ ಅದಕ್ಕೆ
ಆ ಪರ್ಮನೆಂಟ್ ಟಿಶ್ಯೂ ಮತ್ತು ಪರ್ಮನೆಂಟ್ ಟಿಶ್ಯೂಗೆ ಏನು ಮಾಡ್ತೇವೆ 2 ವೇಸ್ ಒಳಗೆ ಕ್ಲಾಸಿಫೈ ಮಾಡ್ತೇವೆ. ಯಾವುದು ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕ್ಲಾಸಿಫೈ ಮಾಡ್ತೇವೆ, ಇನ್ನೊಂದು ಏನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸೊ ಪರ್ಮನೆಂಟ್ ಟಿಶ್ಯೂಸ್ ಒಳಗೆ 2 ಆಗಿ ಡಿವೈಡ್ ಮಾಡಿದೆ, ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಇನ್ನೊಂದೇನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸೊ ನಾವು 1 by 1 ಏನು ಸ್ಟಡಿ ಮಾಡ್ಕೊತ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ರೈಟಾ. ಸೊ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ ಏನು ಬರ್ತಾವೆ ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಒಳಗೆ ಎಷ್ಟು ಟೈಪ್ಸ್ ಬರ್ತಾವೆ ಅಂತ ಸ್ಟಡಿ ಮಾಡೋಣ. ಸೊ ಫಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ, ಸೊ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಏನಾಗ್ಯದಪ್ಪ ಅಂದ್ರೆ ಎದ್ರಲಿಂದ ಮೇಡ್ ಆಗ್ಯದಪ್ಪ ಅಂತಂದ್ರೆ ಇಟ್ ಈಸ್ ಓನ್ಲಿ ಮೇಡ್ ಅಪ್ ಆಫ್ 1 type ಆಫ್ ಸೆಲ್ಸ್. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಎದ್ರಲಿಂದ ಮೇಡ್ ಆಗ್ಯದ, ಓನ್ಲಿ 1 type ಆಫ್ ಸೆಲ್ಸ್. ಅದ್ರಾಗ ಮೇಜರ್ಲಿ 3 types ಬರ್ತವೆ. ಯಾವುದು ಪೆರೆನ್ ಕೈಮಾ ಬರ್ತದೆ, ಕಾಲನ್ ಕೈಮಾ ಬರ್ತದೆ ಮತ್ತು ಸ್ಕ್ಲೆರನ್ ಕೈಮಾ ಬರ್ತದೆ. ಸೊ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಒಳಗೆ 3 types ಆಗಿ ಕ್ಲಾಸಿಫೈ ಮಾಡಿದ್ದೇವೆ. ಒನ್ ಈಸ್ ಪೆರೆನ್ಕೈಮಾ, ಒನ್ ಈಸ್ ಅ ಕಾಲನ್ಕೈಮಾ, ಒನ್ ಈಸ್ ಅ ಸ್ಕ್ಲೆರನ್ಕೈಮಾ. ಸೊ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ 1 type ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಒಳಗೂ ಕೂಡ ಏನಾಗ್ತಾವೆ 2 types ಆಗಿ ನಾವು ಡಿವೈಡ್ ಮಾಡಿದ್ದೆವು. ಮತ್ತು ಇವು ಸೆಲ್ಸ್ಗಳು ಹೆಂಗೆ ಮಾಡಾಗಿರ್ತಾವಪ್ಪ ಅಂದ್ರೆ ಇವು ಮೋರ್ ದೆನ್ 1 type ಆಫ್ ಸೆಲ್ಸ್ಲಿಂದ ಮೇಡ್ ಆಗಿರ್ತಾವೆ. ಸೊ ಹೆಂಗೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಓನ್ಲಿ 1 ಸೆಲ್ಲಿಂದ ಮೇಡ್ ಆಗಿರ್ತದೆ, ಅದೇ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಏನಾಗಿರ್ತದೆ ಅಲ್ಲಿ ಮೋರ್ ದೆನ್ 1 type ಆಫ್ ಸೆಲ್ಸ್ಲಿಂದ ಫಾರ್ಮೇಷನ್ ಆಗಿರ್ತದೆ. ಸೊ ಇದರಲ್ಲಿ ಕಾಂಪ್ಲೆಕ್ಸ್ ಒಳಗೆ ಎಷ್ಟು ಟೈಪ್ ಬರ್ತಾವೆ ಅಂದರೆ 2 types, ಒಂದು ಝೈಲಮ್ ಬರ್ತದೆ ಮತ್ತು ಇನ್ನೊಂದೇನು ಬರ್ತದೆ ಅಲ್ಲಿ ಫ್ಲೋಯಮ್. ಸೊ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಒಳಗೆ 2 types, ಒಂದು ಇದು ಝೈಲಮ್ ಮತ್ತು ಫ್ಲೋಯಮ್. ಅದೇ ರೀತಿಯಾಗಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಒಳಗೇನು 3 types ಬರ್ತವೆ, ಒಂದು ಪೆರೆನ್ಕೈಮಾ ಬರ್ತದೆ, ಇನ್ನೊಂದು ಕಾಲನ್ಕೈಮಾ ಬರ್ತದೆ, ಇನ್ನೊಂದು ಯಾವುದು ಸ್ಕ್ಲೆರನ್ಕೈಮಾ. ಸೊ ನಾವೇನು ಮಾಡೋಣ ಈಗ ಇನ್ ಡಿಟೇಲ್ ಒಳಗೆ ಪೆರೆನ್ಕೈಮಾ ಅಂದ್ರೇನು, ಕಾಲನ್ಕೈಮಾ ಅಂದ್ರೇನು ಮತ್ತು ಸ್ಕ್ಲೆರನ್ಕೈಮಾ ಅಂದ್ರೇನು ಸ್ಟಡಿ ಮಾಡೋಣ. ರೈಟಾ. ಫಸ್ಟ್ ವಿಲ್ ಗೋ ಥ್ರೂ ದಿ ಫಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ಲೇಟರ್ ವಿಲ್ ಗೋ ಟು ದಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್. ರೈಟಾ. ಸಿ ಫಸ್ಟ್ ಟೈಪ್ ಆಫ್ ಟಿಶ್ಯೂ ಯಾವ್ದು ಬರ್ತದೆ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಸಾರಿ ಪೆರೆನ್ಕೈಮಾ. ಸೊ ಫಸ್ಟ್ ಆಫ್ ಆಲ್ ಪೆರೆನ್ಕೈಮಾ ಸ್ಟಡಿ. ಪೆರೆನ್ಕೈಮಾ ಒಳಗೆ ಯಾವ ಟೈಪ್ ಆಫ್ ಸೆಲ್ಸ್ ಇರ್ತಾವಪ್ಪ ಅಂದ್ರೆ ಸೆಲ್ಸ್ ಏನಾಗಿರ್ತಾವಲ್ಲಿ ಲಿವಿಂಗ್ ಸೆಲ್ಸ್ಗಳು ಇರ್ತಾವೆ ಮತ್ತು ಸೆಲ್ ವಾಲ್ ಏನಿರ್ತವೆ ಭಾಳಷ್ಟು ಥಿನ್ ಇರ್ತವೆ. ಫಸ್ಟ್ ಪಾಯಿಂಟ್ ಏನು, ಸೆಲ್ಸ್ ಪೆರೆನ್ಕೈಮಾ ಒಳಗೆ ಸೆಲ್ಸ್ ಆರ್ ಲಿವಿಂಗ್ ಸೆಲ್ಸ್ ಇರ್ತಾವೆ ಮತ್ತು ಏನಾಗಿರ್ತಾವಪ್ಪ ಅಂತಂದ್ರೆ ಮತ್ತು ಸೆಲ್ಸ್ಗಳು ಲಿವಿಂಗ್ ಸೆಲ್ ಮತ್ತು ಥಿನ್ ಸೆಲ್ ವಾಲ್ ಇರೋದು ಭಾಳಷ್ಟು ಥಿನ್ ಇರ್ತದೆ. ಕರೆಕ್ಟಾ. ಸೆಕೆಂಡ್ ಆಗ್ತದೆ ಫೌಂಡ್ ಇನ್, ಇಲ್ಲಿ ಎಲ್ಲಿ ಫೌಂಡ್ ಆಗ್ತದಪ್ಪ ಅಂದ್ರೆ ಕಾರ್ಟೆಕ್ಸ್ ಒಳಗೆ ಫೌಂಡ್ ಆಗ್ತದೆ, ಪಿತ್ ಒಳಗೆ ಫಾರ್ಮೇಷನ್ ಇದು ಆಗ್ತದೆ, ಆ್ಯಂಡ್ ಮಿಸೋಫಿಲ್ ಏನು ಮತ್ತು ಈ ಇದ್ರಾಗ ಪಾರ್ಟ್ಸ್ ಒಳಗೆ ಏನಾಗ್ತದೆ ಪೆರೆನ್ಕೈಮಾ ಫೌಂಡ್ ಆಗ್ತದೆ. ಇದರಾಗ ಕಾರ್ಟೆಕ್ಸ್ ಒಳಗೆ, ಪಿತ್ ಒಳಗೆ ಆ್ಯಂಡ್ ಮತ್ತು ಮಿಸೋಫಿಲ್ ಒಳಗೆ ಏನಾಗ್ತದೆ ಇದು ಫೌಂಡ್ ಆಗ್ತದೆ. ಏನಪ್ಪ ಮೇಜರ್ಲಿ ಏನು ಫಂಕ್ಷನ್ ಅದ ಪೆರೆನ್ಕೈಮಾ ಅದಪ್ಪ ಅಂದ್ರೆ ಇದು ಸ್ಟೋರೇಜ್ ಆಗಿ ಇದು ಏನು ಮಾಡ್ತದೆ ಸಪೋರ್ಟಾಗಿ ಮಾಡ್ತದೆ. ಇಲ್ಲಿ ಫೋಟೋಸಿಂಥಸಿಸ್ ಕೂಡ ಒಳಗೆ ಹೆಲ್ಪ್ ಆಗ್ತದೆ. ಫೋಟೋಸಿಂಥಸಿಸ್ ಒಳಗೆ ಮಾಡೋದು ಇನ್ನೊಂದು ಟೈಪ್ ಬರ್ತದೆ, ಅದು ಯಾಕೆ ಕರಿತೀವಿ ನಾವು ಅಲ್ಲಿ ಅದೇನು ಕರಿತೀವಿ ನಾವು ಅಲ್ಲಿ ಕ್ಲೋರನ್ಕೈಮಾ ಅಂತ ಕರಿತೀವಿ. ಸೊ ಪ್ಲ್ಯಾಂಟ್ಸ್ ಒಳಗೆ ಒಂದು ಪಿಗ್ಮೆಂಟ್ ಇರ್ತದೆ, ಯಾವುದು ನೀವು ಆಲ್ರೆಡಿ ಕಲ್ತೀರಿ, ಯಾವುದದು ಕ್ಲೋರೋಫಿಲ್. ಆ ಕ್ಲೋರೋಫಿಲ್ ರೈಟ್ ಪ್ಲ್ಯಾಂಟ್ ಒಳಗೆ ಯಾವ್ದು ಇರ್ತದೆ ಅಲ್ಲಿ ಒಂದು ಕ್ಲೋರೋಫಿಲ್ ಇರ್ತದೆ. ಈ ಕ್ಲೋರೋಫಿಲ್ ಏನದಪ್ಪ ಅಂತಂದ್ರೆ ಪ್ಲ್ಯಾಂಟಿಗೆ ಏನು ಮಾಡ್ತಾ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ. ಈ ಪ್ರಿಪೇರ್ ಮಾಡೋ ಅಂಥ ಟಿಶ್ಯೂಗೆ ಏನಂತ ಕರಿತೀವಿ ನಾವು ಅಲ್ಲಿ ಕ್ಲೋರನ್ಕೈಮಾ ಅಂತ ಕರಿತೇವೆ. ಸೊ ಇಲ್ಲಿ ಪೆರೆನ್ಕೈಮಾ ಒಳಗೆ 2 ಬರ್ತಾವೆ, ಯಾವುದು ಮತ್ತು ಪೆರೆನ್ಕೈಮಾ ಒಳಗೆ 2 ಬರ್ತಾವಪ್ಪ ಅಂದ್ರೆ ಒಂದು ಕ್ಲೋರನ್ಕೈಮಾ ಬರ್ತದೆ, ಇನ್ನೊಂದು ಏನು ಬರ್ತದೆ ಅಲ್ಲಿ ಏರನ್ಕೈಮಾ ಅಂತ ಬರ್ತದೆ. ಈ ಕ್ಲೋರನ್ಕೈಮಾ ಏನು ಮಾಡ್ತಪ್ಪ ಅಂದ್ರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಒಳಗೆ ಹೆಲ್ಪ್ ಮಾಡೋದ್ರಲ್ಲಿಂತ ಅದಕ್ಕೆ ಹೆಸರು ಏನು ಬಂತು ಕ್ಲೋರನ್ಕೈಮಾ ಅಂತ ಬಂತು. ಸೊ ಇನ್ನೊಂದು ಫಂಕ್ಷನ್ ಏನಪ್ಪ ಅಂದ್ರೆ ಪೆರೆನ್ಕೈಮಾ ಹೀಲಿಂಗ್ ಅಂತ ಹೇಳ್ತೇವೆ. ಸೊ ಫಂಕ್ಷನ್ ಆಫ್ ಪೆರೆನ್ಕೈಮಾ ಮೇಜರ್ಲಿ ಇಟ್ ವಿಲ್